9 ಗಂಟೆಯ ಮತ್ತೊಂದು ಪ್ರಮುಖವಾದಂತಹ ಸುದ್ದಿ, ಅದು ಕಾಂಗ್ರೆಸ್ ವಿಚಾರ. ಲೋಕಸಭೆ ಗೆಲ್ಲೋದಕ್ಕೆ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ? ಕುಟುಂಬ ರಾಜಕಾರಣದ ಮೊರೆ ಹೋಗಿದೆ. ಲೋಕಸಭಾ ಅಖಾಡಕ್ಕೆ 5 ಸಚಿವರ ಮಕ್ಕಳು ಧುಮುಕಿದ. ಸಚಿವರುಗಳನ್ನೇ ಕಣಕ್ಕಿಳಿಸಬೇಕು ಅನ್ನುವಂತ ಲೆಕ್ಕಾಚಾರ ಕಾಂಗ್ರೆಸ್ನಿಂದಾಗಿತ್ತು. ಆದ್ರೆ ಯಾವ ಸಚಿವರು ಕೂಡ ಚುನಾವಣೆಗೆ ಈ ಬಾರಿ ಸ್ಪರ್ಧೆ ಮಾಡ್ತಿಲ್ಲ. ಬದಲಿಗೆ ತಮ್ಮ ಮಕ್ಕಳನ್ನ ಕಣಕ್ಕಿಳಿಸ್ತಾ ಇದ್ದಾರೆ. 17 ಜನರೇನು ಫೈನಲ್ ಆಗಿದ್ದಾರೆ. ಸೆಕೆಂಡ್ ಲಿಸ್ಟ್ ಇವತ್ತು ಬಿಡುಗಡೆಯಾಗುತ್ತೆ. ಅದರಲ್ಲಿ 5 ಮಹಿಳೆಯರಿಗೆ ಟಿಕೆಟ್ ಫಿಕ್ಸ್ ಆಗಿದೆ. 5 ಸಚಿವರ ಮಕ್ಕಳಿಗೆ ಟಿಕೆಟ್ ಫೈನಲ್ ಮಾಡಿದೆ ಹೈಕಮಾಂಡ್. ಸಚಿವರ ಬದಲಾಗಿ ಸಚಿವರ ಮಕ್ಕಳನ್ನೇ ಕಣಕ್ಕಿಳಿಸುವಂತಹ ಪ್ಲಾನ್ ಲಿಸ್ಟ್ ನೋಡ್ತಾ ಇದ್ದೀವಿ. ಬೆಳಗಾವಿಯಿಂದ ಮೃಣಾಲ್ ಹೆಬ್ಬಾಳ್ಕರ್, ಚಿಕ್ಕೋಡಿಯಿಂದ ಪ್ರಿಯಾಂಕಾ ಜಾರಕಿಹೊಳಿ, ಬಾಗಲಕೋಟೆಯಿಂದ ಸಂಯುಕ್ತಾ ಪಾಟೀಲ್, ಬೀದರ್ನಿಂದ ಸಾಗರ್ ಖಂಡ್ರೆ, ಬೆಂಗಳೂರು ದಕ್ಷಿಣದಿಂದ ಸೌಮ್ಯ ರೆಡ್ಡಿಗೆ ಕಾಂಗ್ರೆಸ್ ಟಿಕೆಟ್ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದ್ದು, ಇದು ಈಗ ಕುತೂಹಲಕ್ಕೆ ಕಾರಣ ಆಗಿದೆ. ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಾರುತೇಶ್ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ನಿಜಕ್ಕೂ ಕಾಂಗ್ರೆಸ್ನಿಂದ ಈ ಬಾರಿ ಸಚಿವರುಗಳನ್ನೇ ಕಣಕ್ಕಿಳಿಸ್ತಾರೆ ಅನ್ನುವಂತಹ ಲೆಕ್ಕಾಚಾರ ಏನಿತ್ತು? ಯಾವ ಸಚಿವರು ಮುಂದಕ್ಕೆ ಬರಬಹುದು ಅನ್ನುವಂಥದ್ದು ಬಹಳ ದೊಡ್ಡ ಪ್ರಶ್ನೆಯಾಗಿತ್ತು. ಆದರೆ ಆರಂಭದಿಂದಲೂ ಹಿಂದೇಟ್ ಹಾಕ್ತಲೇ ಬರ್ತಾ ಇದ್ರು. ಕೊನೆಗೆ ಕಣಕ್ಕಿಳಿತಾ ಇರೋದು ಅವರ ಮಕ್ಕಳು. ಆದ್ರೆ ಏನ್ ಲೆಕ್ಕಾಚಾರ? ಕೇವಲ ಸಚಿವರ ಮಕ್ಕಳು ಅನ್ನೋ ಕಾರಣಕ್ಕಾಗಿ ಅವರನ್ನ ಕಣಕ್ಕಿಳಿಸಲಾಗ್ತಾ ಇದೆಯಾ, ಅಥವಾ ಅದರಲ್ಲಿ ಏನಾದ್ರೂ ಪೊಟೆನ್ಶಿಯಲ್ ಕಂಡು ಬರ್ತಾ ಇದೆಯಾ? ಈ ಲಿಸ್ಟ್ಗಳನ್ನ ನೋಡ್ತಾ ಇದ್ರೆ ಹೇಗೆ ಅನಿಸ್ತಾ ಇದೆ? ಪ್ರತಿಮೆಗ ಸಚಿವರ ಮಕ್ಕಳಿಗೆ ಟಿಕೆಟ್ ಕೊಡುವಂತದ್ದು ಕಾಂಗ್ರೆಸ್ಗೆ ಒಂದ್ ರೀತಿ ಅನಿವಾರ್ಯ ಪರಿಸ್ಥಿತಿ ಅಂತ ಕಾಣಿಸ್ತಾ ಇದೆ. ಯಾಕಂದ್ರೆ ಆರಂಭದಲ್ಲಿ ಸಚಿವರನ್ನೇ ಕಣಕ್ಕಿಳಿಸ್ಬೇಕು ಅನ್ನುವಂಥದ್ದಿತ್ತು. ಆದ್ರೆ ಯಾವ ಸಚಿವರು ಕೂಡ ಲೋಕಸಭಾ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ರೆಡಿ ಇಲ್ಲ. ಕಾರಣ, ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೋ ಇಲ್ವೋ ಅನ್ನೋದು ಗೊತ್ತಿಲ್ಲ. ಇಲ್ಲಿ ಅಧಿಕಾರದಲ್ಲಿದ್ದಾರೆ, ಸಚಿವರಾಗಿದ್ದಾರೆ. ಸೊ ಇದನ್ನ ಕಳೆದುಕೊಳ್ಳೋದಕ್ಕೆ ಯಾವ ಸಚಿವರು ಕೂಡ ರೆಡಿ ಇಲ್ಲ. ಸೊ ಹೀಗಾಗಿ ಅವರನ್ನ ಹೊರತುಪಡಿಸಿ, ಈಗ ಸಚಿವರ ಮಕ್ಕಳಿಗೋ ಅಥವಾ ಪತ್ನಿಗೋ ಸಂಬಂಧಿಕರಿಗೋ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಟ್ರೆ ಆಗಬಹುದಾದಂತಹ ಪರಿಸ್ಥಿತಿ ಏನು? ಸಚಿವರು ಪೂರ್ಣ ಪ್ರಮಾಣದಲ್ಲಿ ಚುನಾವಣಾ ಕೆಲಸಗಳಲ್ಲಿ ತೊಡಗಿಕೊಳ್ಳಲ್ಲ, ಆರ್ಥಿಕವಾಗಿ ಸಹಾಯ ಮಾಡಲ್ಲ, ಪ್ರಚಾರ ಕಾರ್ಯಗಳಲ್ಲಿ ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳಲ್ಲ. ಸೊ ಈ ತರದ ಅನೇಕ ದೂರುಗಳಂತೂ ನಿಶ್ಚಿತವಾಗಿಯೂ ಕಾಂಗ್ರೆಸ್ನ ಬಳಿ ಇತ್ತು. ಹೀಗಾಗಿ ಅವರ ಮಕ್ಕಳಿಗೆ ಟಿಕೆಟ್ ಕೊಟ್ರೆ ಚುನಾವಣೆಯನ್ನ ಗಂಭೀರವಾಗಿ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ನ ಪ್ಲಾನ್. ಹಾಗಾಗಿನೇ ಮಕ್ಕಳಿಗೆ ಟಿಕೆಟ್ ಕೊಡುವಂತ ವಿಚಾರ ಕಾಂಗ್ರೆಸ್ನ ಒಳಗೆ ಅನಿವಾರ್ಯವಾಗಿದೆ. ಇವ್ರು ಕೇವಲ 5 ಮಾತ್ರ ಅಲ್ಲ, ನೀವು ಮುನಿಯಪ್ಪ ಅವರ ವಿಚಾರ ತೆಗೆದುಕೊಂಡ್ರೆ ಅವರ ಅಳಿಯಂಗೆ ಟಿಕೆಟ್ ಕೇಳ್ತಾ ಇದ್ದಾರೆ. ಇನ್ನೊಂದು ಕಡೆ ಚಾಮರಾಜನಗರದಲ್ಲಿ ಸಚಿವ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥದ್ದಿದೆ. ನೀವು ಸುಮಾರು 28 ಕ್ಷೇತ್ರಗಳಲ್ಲಿ ಅರ್ಧಕರ್ಧ ಲಿಸ್ಟ್ ತೆಗೆದುಕೊಂಡ್ರು ಕೂಡ ಸಚಿವರ ಆಪ್ತರು, ಸಚಿವರ ಸಂಬಂಧಿಗಳು, ಮಕ್ಕಳು, ಪತ್ನಿ, ಈ ತರದ ಹೆಸರುಗಳೇ ಕಾಂಗ್ರೆಸ್ನಲ್ಲಿ ಗಿರಿಕಿ ಹೊಡಿತಾ ಇದೆ. ಹಾಗಾಗಿ ಕಾಂಗ್ರೆಸ್ಗೆ ಇವರಿಗೆ ಟಿಕೆಟ್ ಕೊಡುವಂತದ್ದು ಈಗ ಅನಿವಾರ್ಯ ಪರಿಸ್ಥಿತಿಗೆ ತಲುಪಿದ್ದಾರೆ. ಈಗ ಏನ್ 17 ಜನ ಸಂಭಾವ್ಯ ಪಟ್ಟಿಯಲ್ಲಿ ನೋಡಿದಾಗ್ಲೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಪುತ್ರನಿಗಿರ್ಬೋದು, ಸತೀಶ್ ಜಾರಕಿಹೊಳಿ ಪುತ್ರಿ, ಇನ್ನೊಂದ್ ಕಡೆ ಬಳ್ಳಾರಿಯಲ್ಲಿ ತುಕಾರಾಂ ಪುತ್ರಿಯವರ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಅವರಲ್ಲ ಅಂದ್ರೆ ನಾಗೇಂದ್ರ ಅವರ ಸಹೋದರ ಕೇಳಿ ಬರ್ತಾ ಇದೆ. ಸೊ ಇದೇ ರೀತಿಯಾದಂತಹ ಪರಿಸ್ಥಿತಿ ಬಹುತೇಕ ಕ್ಷೇತ್ರಗಳಲ್ಲಿ ಕಾಣಿಸ್ತಾ ಇದೆ. ಕಾರಣ ಏನು? ವಿಧಾನಸಭಾ ಚುನಾವಣೆ ಆದ್ಮೇಲೆ ಕಾಂಗ್ರೆಸ್ ಎಚ್ಚೆತ್ತುಕೊಳ್ಳಿಲ್ಲ. ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಗಳನ್ನ ಆರಂಭದಲ್ಲೇ ಫೈನಲ್ ಮಾಡಿ ಅವರಿಗೆ ಕೆಲಸ ಹಚ್ಚಲಿಲ್ಲ. ಕೊನೆ ಹಂತದಲ್ಲಿ ಯಾರು ಅಭ್ಯರ್ಥಿಗಳಿಲ್ಲ ಅನ್ನುವ ಕಾರಣಕ್ಕಾಗಿ ಸಚಿವರ ಮಕ್ಕಳು, ಅವರ ಸಂಬಂಧಿಕರು, ಕುಟುಂಬಸ್ಥರಿಗೆ ಟಿಕೆಟ್ ಕೊಡುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಕಾಂಗ್ರೆಸ್ ತಲುಪಿದೆ. ಬಿಜೆಪಿ ಬೋಲ್ಡ್ ಆಗಿ ತೆಗೆದುಕೊಳ್ಳುವಂತ ಡಿಸಿಷನ್ ಅನ್ನ ಕಾಂಗ್ರೆಸ್ನ ಒಳಗಡೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಜಿಲ್ಲಾವಾರು ಬಂದ ಸಂದರ್ಭದಲ್ಲಿ ಸಚಿವರ ಹಿಡಿತ ಇದೆ ಮತ್ತು ಅವರನ್ನ ಹೊರತುಪಡಿಸಿ ಬೇರೆಯವರಿಗೆ ಟಿಕೆಟ್ ಕೊಟ್ರೆ ಚುನಾವಣೆ ಗಂಭೀರವಾಗಿ ನಡೆಯಲ್ಲ ಅನ್ನುವಂತ ಆತಂಕ ಕೂಡ ರಾಜ್ಯ ನಾಯಕರಿಗೆ ಇದೆ, ಹೈಕಮಾಂಡ್ಗೂ ಕೂಡ ಇದೆ. ಜೊತೆಗೆ ಹೈಕಮಾಂಡ್ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ಮೊದಲಿದ್ದ ರೀತಿ ಸ್ಟ್ರಾಂಗ್ ಇಲ್ಲ, ಒಂದು ಗಟ್ಟಿ ನಿರ್ಧಾರ ತೆಗೆದುಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇಲ್ಲ. ಇಲ್ಲಿ ರಾಜ್ಯ ನಾಯಕರು ಏನ್ ಹೇಳ್ತಾರೋ ಅದನ್ನ ಒಪ್ಕೊಳ್ಬೇಕಾದಂತ ಅನಿವಾರ್ಯ ಸ್ಥಿತಿಯಲ್ಲಿ ಹೈಕಮಾಂಡ್ ಕೂಡ ಇದೆ. ಸೊ ಆ ಕಾರಣಕ್ಕಾಗಿ ಸಚಿವರ ಪುತ್ರರಿಗೆ, ಪುತ್ರಿಯರಿಗೆ ಮಣೆ ಹಾಕುವಂತ ಪರಿಸ್ಥಿತಿ ಬಂದಿದೆ. ಪ್ರತಿಮಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.